SSB, SI, ASI ಏನು ಅಪ್ಲಿಕೇಶನ್ ಬಿಡ್ತಾನೆ ಇದ್ದಾರೆ. ನಮಸ್ತೆ, ಜೈ ಹಿಂದ್. ನಮ್ಮ ಸನಿಕಡ ಮೈಸೂರಿನ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾದಲ್ಲಂತೂ ವೇಕೆನ್ಸೀಸ್ ಬಗ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಿಡ್ತಾರಂತ ಬಹಳಷ್ಟು ಹುದ್ದೆಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾನೆ ಇದ್ದೀವಿ. ಇವತ್ತು ಕೂಡ ಕೊಡ್ತಾ ಇರುವಂತದ್ದು SSB, ಸಶಸ್ತ್ರ ಸೀಮಾ ಬಲ್ನಲ್ಲಿ ಬರುವಂತ SI ಮತ್ತೆ ASI, ಸಬ್ ಇನ್ಸ್ಪೆಕ್ಟರ್ ಅಂಡ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿರುವಂತ ವೇಕೆನ್ಸೀಸ್ ಬಗ್ಗೆ ನಾನು ಇವತ್ತು ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, SSB, SI, ASI ನಾನ್ GD ಆನ್ಲೈನ್ ಫಾರ್ಮ್ 2026 ಕೊಡಲಾಗ್ತಾ ಇದೆ. ಅದ್ರಲ್ಲಿ ನೋಡಿ, ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ 21 ಮಾರ್ಚ್ ಇಂದ ಶುರುವಾಗಿದೆ, 20 ಏಪ್ರಿಲ್ಗೆ ಮುಗಿತಾ ಇದೆ. ಇದು ಫೀಸ್ ಅಂತೂ ಸೇಮ್ UR, OBC, EWS 100 ಇದೆ. ಉಳಿದಂತರೆಲ್ಲರೂ ಕೂಡ ಸೊ ಫೀಸ್ ಕಟ್ಟುವಂತಿರಲ್ಲ, ರಿಲ್ಯಾಕ್ಸೇಷನ್ ಫ್ರೀ ಇದೆ. ನೆಕ್ಸ್ಟ್ ಏನಾದ್ರು ನೋಡೋದಾದ್ರೆ ಏಜ್ ಲಿಮಿಟ್ಸ್ ಏನಪ್ಪ ಇರ್ತಂದ್ರೆ 18 to 30 ಏಜ್ ಗಂಟಲು ಕೂಡ ಅವಕಾಶ ಕೊಡಲಾಗಿದೆ. ಪೋಸ್ಟ್ ವೈಸ್ ಯಾವ ಪೋಸ್ಟ್ ಮೇಲೆ ನೀವು ಹೋಗ್ತಾ ಇದ್ದೀರಾ ಅದರಲ್ಲೂ ಕೂಡ ಕ್ಯಾಟಗರೀಸ್ ಇದೆ, ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಟೋಟಲ್ ಪೋಸ್ಟ್ ಎಷ್ಟಪ್ಪ ಅಂತಂದ್ರೆ 58 ಪೋಸ್ಟ್ಗಳನ್ನ ಬಿಡಲಾಗ್ತದೆ, 58 ಪೋಸ್ಟ್. ಎಷ್ಟು ಬಾರಿ ಹೇಳ್ತೀನಿ, ಯಾವ್ದು ಕೂಡ ಬಿಗ್ ಕ್ವಾಂಟಿಟಿ ನೋಡ್ಲಿಕ್ಕೆ ಹೋಗಬಾರ್ದು, ಸ್ಮಾಲ್ ಕ್ವಾಂಟಿಟಿಯಲ್ಲೂ ಕೂಡ ಅವಕಾಶಗಳು ತುಂಬಾ ಸಿಕ್ಬಿಡುತ್ತೆ. ಆ ಸ್ಮಾಲ್ ಕ್ವಾಂಟಿಟಿ ಇದೆಯಲ್ಲ, ಅದರಲ್ಲೇ ತುಂಬಾ ಎಫೆಕ್ಟಿವ್ ಆಗಿ ನೀವು ಸೊ ನಿಮ್ಗೆ ಬೇಕಾದಂತ ಎಲ್ಲ ಸಂಪಾದನೆ ಮಾಡ್ಕೊಬಹುದು. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಅಚೀವ್ಮೆಂಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಅಂತ ಜಾಗದಲ್ಲಿ ಸಿಗುವಂಥದ್ದು. ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ವೇಕೆನ್ಸೀಸ್ ಡೀಟೇಲ್ಸ್ ಕೊಡಲಾಗಿದೆ, ಯಾರಿಗೆ ಎಷ್ಟು ಅಂತ ಹೇಳಿ. ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ನರ್ಸ್ ಬಂದಾಗ 10 ವೇಕೆನ್ಸಿ ಕೊಡಲಾಗಿದೆ. ಪೈನಿಯರ್ಗೆ 21, ಕಮ್ಯುನಿಕೇಶನ್ ಅಲ್ಲಿ 20, ಮತ್ತೆ ASL ಬರೋದಾದ್ರೆ ರೇಡಿಯೋಗ್ರಾಫರ್ಗೆ 3, ಫಾರ್ಮಸಿಸ್ಟ್ ನಲ್ಲಿ 2, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಗೆ 1, ಡೆಂಟಲ್ ಟೆಕ್ನಿಷಿಯನ್ಗೆ 1. ಈ ತರ ಟೋಟಲ್ 58 ವೇಕೆನ್ಸಿಗಳನ್ನ ಬಿಡಲಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಇದು ತುಂಬಾ ಇದ್ರಲ್ಲಿ ಪೂರ್ತಿ ಓದ್ತಾ ಹೋಗ್ತಂದ್ರೆ ಜಾಸ್ತಿ ಆಗುತ್ತೆ. ಈ ಪೇಜ್ ನನ್ನ ವಿಡಿಯೋದಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಹಾಕಿ ನೋಡ್ಕೊಬಹುದು. ಇದರಲ್ಲಿ ನೀವು ಯಾವ ಕ್ಯಾಟಗರಿ, ಯಾವ ಟ್ರೇಡ್ಗೆ ನೀವು ಅಪ್ಲಿಕೇಶನ್ ಕೊಡ್ತಾ ಇದ್ದೀರಾ, ಪೈನಿಯರ್, ನರ್ಸ್, ಕಮ್ಯುನಿಕೇಶನ್ ಗ್ರೂಪ್, ಅದ್ರ ತಕ್ಕಂತ ನಿಮ್ಗೆ ಮಿನಿಮಮ್ ಡಿಗ್ರಿ ಆಗಿರ್ಲೇಬೇಕಾಗ್ತದೆ, ಎಕ್ಸ್ಪೀರಿಯನ್ಸ್ ಇರಲೇಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಗೆ ಇದರಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶ ಸಿಗ್ತಾ ಇದೆ. ನೆಕ್ಸ್ಟ್ ನೋಡಾಗಾದ್ರೆ ಮೋಡ್ ಆಫ್ ಸೆಲೆಕ್ಷನ್, ಮೊದಲು ಇರುವಂತದ್ದು ರಿಟರ್ನ್ ಎಕ್ಸಾಮ್ ನೀವು ಕ್ವಾಲಿಫೈ ಆದ್ರೆ ಮಾತ್ರ ನೆಕ್ಸ್ಟ್ ಟ್ರೇಡ್ ಮತ್ತೆ ಸ್ಕಿಲ್ ಟೆಸ್ಟ್ ನ ತಗೊಳ್ತಾರೆ. ಆಲ್ರೆಡಿ ಮುಂಚಿತವಾಗಿ ಹೇಳಿದ್ದೆ, ನೀವು ಯಾವುದಕ್ಕೆ ಅಪ್ಲಿಕೇಶನ್ ಕೊಡ್ತಿದ್ದೀರಾ ಅದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇರಲೇಬೇಕಾಗುತ್ತೆ. PET ನೆಕ್ಸ್ಟ್, ಅದರಲ್ಲಿ ಪಾಸ್ ಆದ್ಮೇಲೆ ನೆಕ್ಸ್ಟ್ PET PST ಟೆಸ್ಟ್ ಆಗ್ತದೆ, ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಆಮೇಲೆ ನಿಮಗೆ ಮೆರಿಟ್ ಲಿಸ್ಟ್ಗೆ ನೀವು ಕಾಯ್ಬೇಕಾಗ್ತದೆ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ssb.gov.in/recruitment ಈ ಒಂದು ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕಬಹುದು ಅಂತ ತಿಳಿಸಲಾಗಿದೆ. ಇವತ್ತು ಕೊಟ್ಟಂತ ಸನಿಕಡ ಮೈಸೂರಿನ ಯೂಟ್ಯೂಬ್ ಚಾನಲ್ ಈ ಮಾಹಿತಿ ಬಹಳಷ್ಟು ಜನಗಳಿಗೆ ಗೊತ್ತಿರುವುದಿಲ್ಲ. ಎಲ್ರಿಗೂ ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ 9901238879, 082129546777, 9638116177, 7204563747. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸೈನಿಕ್ ಅಕಾಡೆಮಿ ಮೈಸೂರು .in. ಜೈ ಹಿಂದ್.